ಕರ್ನಾಟಕದ ಬೆಂಗಳೂರಿಗೆ ಬಂದಿದ್ದ ನರೇಂದ್ರ ಮೋದಿಜಿಯವರನ್ನ ಮುಗಿಸೋದಕ್ಕೆ ಎಲ್ಲಾ ತಯಾರಿ ನಡೆಸಿಕೊಂಡಿದ್ರ. ನರೇಂದ್ರ ಮೋದಿಜಿಯವರು ಬೆಂಗಳೂರಿಗೆ ಬಂದು ವಾಪಸ್ ಹೋಗುವ ದಾರಿಯ ಮಾರ್ಗದಲ್ಲಿ ಟೈಮ್ ಫಿಕ್ಸ್ ಬಾಂಬ್ ಸೆಟ್ ಆಗಿತ್ತ. ನರೇಂದ್ರ ಮೋದಿಜಿಯವರು ಸ್ವಲ್ಪ ಯಾಮಾರಿದ್ರು ಇವತ್ತು ಶವ ಆಗಿರ್ತಿದ್ರ. ಯಾಕಿಷ್ಟು ಕ್ರೂರವಾಗಿ ನಾನ್ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ ಅಷ್ಟು ಗಾಢವಾಗಿ ನರೇಂದ್ರ ಮೋದಿಜಿಯವರನ್ನ ಮುಗಿಸೋದಕ್ಕೆ ಎಲ್ಲಾ ತಯಾರಿಗಳು ನಡೆದಿದ್ವು. ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ ಪೊಲೀಸ್ ತನಿಖೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತು ಅಲ್ಲಿ ಸ್ಥಳದ ನಡೀತಾ ಇರುವಂತಹ ವಿಚಾರಣೆ ಇವೆಲ್ಲವನ್ನ ನೋಡಿದ್ರು ಕೂಡ ಟೈಮ್ ಫಿಕ್ಸ್ ಬಾಂಬ್, ಅದರ ಜೊತೆಗೆ ಟೈಮಿಂಗ್ ಸೆಟ್ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅಲ್ಲಿ ನರೇಂದ್ರ ಮೋದಿಜಿಯವರನ್ನ ಹೊಂಚಿ ಹಾಕಿ ಹೊಡೆಯೋ ಎಲ್ಲಾ ಲೆಕ್ಕಾಚಾರಗಳು ಕೂಡ ಕಾಣಿತ್ತು. ನರೇಂದ್ರ ಮೋದಿಜಿಯವರ ಕಾರು ಅವರ ವೆಹಿಕಲ್ ಬರ್ತಿದ್ದಂಗೆ ಸಡನ್ ಆಗಿ ಬಾಂಬ್ ಸ್ಫೋಟಗೊಳ್ಳುವ ಎಲ್ಲಾ ಉಪಕರಣಗಳು ಅಲ್ಲಿದ್ವಾ. ಕಂಪ್ಲೀಟ್ ಆಗಿ ಈ ಸ್ಟೋರಿಯಲ್ಲಿ ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿಜಿಯವರನ್ನ ಹೊಂಚು ಹಾಕಿದ್ದು ಸತ್ಯ ಅನ್ನೋದು. ನರೇಂದ್ರ ಮೋದಿಜಿಯವರನ್ನ ಫಿನಿಶ್ ಮಾಡುವ ಹಂತದಲ್ಲಿ ಈಗಾಗಲೇ ಎಲ್ಲಾ ತಯಾರಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನಡೆಸಿಕೊಳ್ಳಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇದೇ ರಾಜ್ಯದ ಕುತಂತ್ರಿಗಳ ಅಥವಾ ಹೊರಗಿನಿಂದ ಬಂದಂತಹ ಟೆರರಿಸ್ಟ್ಗಳ ಅಥವಾ ಯಾರಾದ್ರೂ ಸುಪಾರಿ ಕೊಟ್ಟಿದ್ರ? ಹಲವಾರು ಪ್ರಶ್ನೆಗಳು ನರೇಂದ್ರ ಮೋದಿಜಿಯವರ ಮತ್ತು ಅವರ ಅಭಿಮಾನಿಗಳಲ್ಲಿ ಹುಟ್ಟುಕೊಳ್ತಾ ಇರುವಂತಹ ಪ್ರಶ್ನೆಗಳು. ಮೋದಿಜಿಯವರನ್ನ ಮುಗಿಸಿದ್ರೆ ಯಾರಿಗೆ ಏನೇನು ಲಾಭವಿದೆ? ನರೇಂದ್ರ ಮೋದಿಜಿಯವರನ್ನ ಇಲ್ಲದಾಗಿಸಿದ್ರೆ ಯಾರಿಗೆ ಯಾವ್ಯಾವ ಲಾಭದಾಯಕ ಸ್ವಲ್ಪ ಸಮಯಗಳು ಹತ್ತಿರಕ್ಕೆ ಬರುತ್ತೆ? ನರೇಂದ್ರ ಮೋದಿಜಿಯವರನ್ನ ಮುಗಿಸಿದ್ರೆ ಏನೆಲ್ಲ ಸಿಗುತ್ತೆ? ಇದೆಲ್ಲವೂ ಕೂಡ ನಾವು ನೋಡ್ತಾ ಹೋದಾಗ ಇದು ರಾಜಕೀಯ ಕುತಂತ್ರವೋ ಅಥವಾ ಇನ್ಯಾವುದಾದ್ರೂ ದೇಶದ ವಿರೋಧಿಗಳ ಕುತಂತ್ರವೋ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ನರೇಂದ್ರ ಮೋದಿಜಿಯವರನ್ನ ಮುಗಿಸೋದಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದ್ದದ್ದು ಸತ್ಯ. ಅಲ್ಲಿ ಸ್ಥಳದಲ್ಲಿ ನಡೆಸ್ತಾ ಇರುವಂತಹ ವಿಚಾರಣೆಯನ್ನ ಗಮನಿಸಿದ್ರೆ ಅಲ್ಲಿ ಸುಮಾರು 2 ಟೈಮ್ ಬಾಂಬ್ ಫಿಕ್ಸ್ಗಳು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಟೈಮ್ ಫಿಕ್ಸ್ ಮಾಡಿರುವಂತಹ ಬಾಂಬ್ಗಳು ಅಥವಾ ಬ್ಲಾಸ್ಟ್ ಆಗ್ಬೇಕು, ಟೈಮಿಂಗ್ ಸೆಟ್ ಮಾಡೋದು. ನೋಡಿ, 1 ಗಂಟೆಯ ನಂತರ ನರೇಂದ್ರ ಮೋದಿಜಿಯವರು ಆ ಸ್ಥಳಕ್ಕೆ ಬರ್ತಾರೆ ಅಂದ್ರೆ 1 ಗಂಟೆ ನಂತರ ಅದು ಬ್ಲಾಸ್ಟ್ ಆಗ್ಬೇಕು. ನರೇಂದ್ರ ಮೋದಿಜಿಯವರ ಕಾರ್ ಬರ್ತಾ ಇದ್ದಂಗೆ ಬ್ಲಾಸ್ಟ್ ಆಗ್ಬೇಕು. ಆಗ ನರೇಂದ್ರ ಮೋದಿಜಿಯವರು ಕೂಡ ಬ್ಲಾಸ್ಟ್ ಅಲ್ಲಿ ಸಿಕ್ಕಾಕೊಳ್ತಾರೆ. ನರೇಂದ್ರ ಮೋದಿಜಿಯವರು ನಿಧಾನವಾಗಿ ತಮ್ಮ ಉಸಿರನ್ನ ಎಳಿತಾರೆ ಅನ್ನುವ ಕುತಂತ್ರಗಳನ್ನ ಇಲ್ಲಿ ಹೆಣೆಯಲಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನರೇಂದ್ರ ಮೋದಿಜಿಯವರು ಬೆಂಗಳೂರಿಗೆ ಬಂದಿದ್ದು BS ಯಡಿಯೂರಪ್ಪನವರ ಒಂದು ಅಭಿಮಾನೋತ್ಸವಕ್ಕೋ ಅಥವಾ ಮತ್ತೆ ಬೇರೆ ಯಾವುದಕ್ಕೋ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಅಭಿಮಾನೋತ್ಸವಕ್ಕೆ ಅವರು ಬಂದಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಅಭಿಮಾನೋತ್ಸವದಲ್ಲಿ ಅವರು ಬಂದು ಭಾಗಿಯಾಗಿದ್ದಾರೆ. ಅಮಿತ್ ಶಾ ಅವರು ಬಂದಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನರೇಂದ್ರ ಮೋದಿಜಿಯವರು ಬೆಂಗಳೂರಿಗೆ ಬರ್ತಾರೆ ಅನ್ನೋದು ಯಾರಿಗೆ ಗೊತ್ತಾಗಿತ್ತು? ಆದ್ರೆ ನರೇಂದ್ರ ಮೋದಿಜಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋದು ಮಾತ್ರ ಯಾವುದೇ ಮಸ್ಟ್ ಮೀಡಿಯಾಗಳಿಗೂ ಗೊತ್ತಿರಲಿಲ್ಲ ಮತ್ತು ಅದರ ಜೊತೆಗೆ ಯಾರಿಗೂ ಕೂಡ ಗೊತ್ತಾಗಿರ್ಲಿಲ್ಲ. ಆದ್ರೆ ಅಲ್ಲಿ ಟೈಮ್ ಬಾಂಬ್ ಫಿಕ್ಸ್ ಮಾಡೋರು ಹೇಗೆ ಫಿಕ್ಸ್ ಮಾಡಿದ್ರು, ಅವ್ರು ಹೇಗೆ ಮೋದಿಜಿಯವರು ಬರ್ತಾರೆ ಅಂತ ಗೊತ್ತು ಮಾಡ್ಕೊಂಡ್ರು? ಬಹಳಷ್ಟು ಕುತೂಹಲಕಾರಿ ವಿಚಾರ ಸಂಗತಿಗಳು ಹೊರಬೀಳ್ತಾ ಇದೆ. ನರೇಂದ್ರ ಮೋದಿಜಿಯವರು ಬಂದಾದ ಕೂಡಲೇ ವಾಪಸ್ ಆಗ್ತಾ ಇರುವಂತಹ ಮಾರ್ಗದಲ್ಲಿ ಟೈಮ್ ಬಾಂಬ್ ಫಿಕ್ಸ್ ಆಗಿತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಮೋದಿಜಿಯವರನ್ನ ಕಂಪ್ಲೀಟ್ ಆಗಿ ಶವ ಮಾಡಿ ಕರ್ನಾಟಕ ರಾಜ್ಯದಿಂದ ಹೊರಕಳಿಸುವ ಲೆಕ್ಕಾಚಾರ ಇದ್ವೆ. ದೇಶದ ಪ್ರಧಾನಮಂತ್ರಿಯನ್ನ ಉಡಿಸ್ ಮಾಡುವ ಚಿಂತನೆಯಲ್ಲಿದ್ರೆ, ನರೇಂದ್ರ ಮೋದಿಜಿ ಫಿನಿಶ್ ಆಗಿ ಹೋಗ್ತಾ ಇದ್ರೆ ಸಾಕಷ್ಟು ಕುತೂಹಲಕಾರಿ ವಿಚಾರಗಳು ರಾಜ್ಯದಲ್ಲಿ ಅಪ್ಪಳಿಸ್ತಾ ಇದೆ. ಇದು ಸಾಮಾನ್ಯವಾದ ಸುದ್ದಿ ಅಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಅನ್ನುವಂತಕ್ಕಿಂತಲೂ ಈ ದೇಶದ ಶಕ್ತಿ. ನರೇಂದ್ರ ಮೋದಿಜಿಯವರು ಈ ದೇಶದ ಒಂದು ಪ್ರಬಲ ಶಕ್ತಿ. ಸಾಕಷ್ಟು ದೊಡ್ಡ ದೊಡ್ಡ ದೇಶಗಳ ಸ್ನೇಹ ಬಲವನ್ನ ಒಪ್ಪಿಕೊಂಡಂತಹ ನಾಯಕ. ಇವತ್ತು ಅಮೆರಿಕ, ಚೀನಾ, ಬೇರೆ ಬೇರೆ ದೇಶಗಳು ಕೂಡ ಮೋದಿಜಿ ಅವರ ಜೊತೆಗೆ ಆತ್ಮೀಯತೆಯಿಂದ ಇರೋದಕ್ಕೆ ಕಾರಣ, ಭಾರತದ ಜೊತೆಗೆ ನಿಂತ್ಕೊಳ್ಳುವಂಥದಕ್ಕೆ ಕಾರಣ ನರೇಂದ್ರ ಮೋದಿಜಿ ಅವರು. ಮತ್ತು ಇವತ್ತಿಗೂ ಕೂಡ ಪಾಕಿಸ್ತಾನಿಗಳು ಹೆದರಿ ಬಾಲ ಮುದ್ರಿಸಿಕೊಂಡು ಕೂತಿರೋದು ನರೇಂದ್ರ ಮೋದಿಜಿಯವರ ಭಯದಿಂದ. ಈ ನರೇಂದ್ರ ಮೋದಿಜಿಯವರನ್ನೇ ಮುಗಿಸಿ ದೇಶವನ್ನ ಯಾವ ಹಂತಕ್ಕೆ ತಂದಿಡುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ಕೊಂಡಿದ್ರು ಗೊತ್ತಿಲ್ಲ. ಆದ್ರೆ ಇಲ್ಲಿ ಸಂಚು ಯಾವ ರೀತಿ ನಡೀತು? ವಿರೋಧ ಪಕ್ಷದ ರಾಜಕೀಯ ನಾಯಕರಿಂದ ನಡೀತಾ,
ಅಥವಾ ದೇಶದ ವಿರೋಧಿ ಚಟುವಟಿಕೆಗಳಿಂದ ನಡೀತಾ ಯಾವ ವ್ಯಕ್ತಿಗಳಿಂದ ಈ ಒಂದು ಕುತಂತ್ರ ನಡೀತು? ಇನ್ನು ಟವರ್ ಡಂಪ್ ಹಾಕುವ ಮೂಲಕ, ಅಂದ್ರೆ ಯಾರು ಅಲ್ಲಿ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡ್ಲಿಕ್ಕೆ ಬಂದಿದ್ರು ಅವರ ಮೊಬೈಲ್ ಟವರ್ ಡಂಪ್, ಅಂದ್ರೆ ಯಾವ ಟವರ್ ನಿಂದ ಅವರ ಮೊಬೈಲ್ಗೆ ನೆಟ್ವರ್ಕ್ ಚೆಕ್ಕಿದೆ ಮತ್ತು ಯಾವ ನಂಬರ್ ಅಲ್ಲಿ ಆ ಟೈಮ್ ಬಾಂಬ್ ಫಿಕ್ಸ್ ಮಾಡುವಾಗ ನೆಟ್ವರ್ಕ್ ಅನ್ನ ತೆಗೆದುಕೊಂಡಿದೆ, ಎಲ್ಲವನ್ನು ಕೂಡ ಪೊಲೀಸ್ ತನಿಖೆಯಲ್ಲಿ ಈಗ ಚುರುಕಾಗಿ ತನಿಖೆ ಮಾಡ್ತಾ ಇದ್ದಾರೆ. ಟೈಮ್ ಬಾಂಬ್ ಫಿಕ್ಸ್ ಮಾಡೋದಕ್ಕೆ ಕಾರಣ ಏನು? ಇನ್ನೆಲ್ಲ ಕೇಳಿದಾಗ ನರೇಂದ್ರ ಮೋದಿಜಿ ಅವರನ್ನ ಮುಗಿಸೋದಕ್ಕೆ ಅಥವಾ ನರೇಂದ್ರ ಮೋದಿಜಿ ಅವರನ್ನ ಇಲ್ಲಿಗೆ ಫಿನಿಶ್ ಮಾಡೋದಕ್ಕೆ ನಡೆದಿತ್ತು. ಆಶ್ಚರ್ಯ ಸುದ್ದಿ ಏನಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ, ನಮ್ಮದೇ ಆದ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿಗೆ ಬಂದಂತ ನರೇಂದ್ರ ಮೋದಿಜಿ ಅವರು ವಾಪಸ್ ತೆರಳುವಾಗ ನಡೆದಂತಹ ಈ ದುರ್ಘಟನೆ ಕುತೂಹಲಕಾರಿ ಮೂಡಿಸಿದೆ. ಮೋದಿಜಿ ಅವರು ಇನ್ನು ರಾಜ್ಯದ ಕರ್ನಾಟಕದ ಬೆಂಗಳೂರಿಗೆ ಬರಬೇಕಾದ್ರೂ ಕೂಡ 100 ಸರಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಬಾಂಬ್ ಫಿಕ್ಸ್ ಆಗಿತ್ತು, ನರೇಂದ್ರ ಮೋದಿಜಿ ಅವರನ್ನ ಫಿನಿಶ್ ಮಾಡಲಿಕ್ಕೆ ನೋಡಿತು ಕರ್ನಾಟಕ ರಾಜ್ಯದಲ್ಲಿ. ಆದ್ರೆ ಕರ್ನಾಟಕದ ರಾಜ್ಯದ ಈ ಭಾಗಗಳಲ್ಲಿ ನರೇಂದ್ರ ಮೋದಿಜಿ ಅವರ ಮೇಲೆ ಕಂಡು ಅರಿಯದಂತಹ ಯಾವುದಾದರೂ ಹಿಂದೆ ನಡೆದಿದೆಯಾ ಇಂಥ ಸನ್ನಿವೇಶಗಳನ್ನ ಎಂದು ನೋಡಿದ್ರೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಇಂಥ ಮಾರಕ ಅಸ್ತ್ರಗಳಿಂದ ಅಥವಾ ಮಾರಕ ಬಾಂಬ್ಸ್ಗಳಿಂದ ಅಟ್ಯಾಕ್ ಮಾಡುವ ಯಾವುದೇ ಲೆಕ್ಕಾಚಾರವು ಹಿಂದೆ ನಡೆದಿಲ್ಲ. ಮೋದಿಜಿ ಅವರ ಮೇಲೆ ದಾಳಿ ಮಾಡಿಲ್ಲ. ಆದ್ರೆ ಈಗ ಬೆಂಗಳೂರಿನ ಮೋದಿಜಿಯವರ ಆಗಮನ ಮತ್ತು ಅವರು ವಾಪಸ್ ತೆರಳುತ್ತಾ ಇರುವ ಮಾರ್ಗದಲ್ಲಿ ನಡೆದಿರುವಂತಹ ಈ ಟೈಮಿಂಗ್ ಬೇರೆ ಏನೂ ಅಲ್ಲ. ಟೈಮಿಂಗ್ ಎಷ್ಟು ಡೇಂಜರಸ್ ಅಂದ್ರೆ ನರೇಂದ್ರ ಮೋದಿಜಿಯವರನ್ನ ಶವವಾಗೇ ಕಳಿಸೋದು ಅಂತ ಹಠ ತೊಟ್ಟು ಜಿದ್ದು ಕಟ್ಟಿ ಬೆಟ್ಟಿಂಗ್ ಕಟ್ಟಿ ಬಂದಿರುವ ರೀತಿಯಲ್ಲಿ ಟೈಮ್ ಫಿಕ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನರೇಂದ್ರ ಮೋದಿಜಿಯವರು ಈಗ ಆಲ್ಮೋಸ್ಟ್ ಆಲ್ ನಿಮ್ಗೆ ಒಂದು ಉದಾಹರಣೆ ನಾನು ತಿಳಿಸ್ಕೊಡ್ತೀನಿ. ಈಗ ಸುಮಾರು 5 ಕಿಲೋಮೀಟರ್ ಹಿಂದೆ ನರೇಂದ್ರ ಮೋದಿಜಿಯವರ ಕಾರು ಬರ್ತಾ ಇದೆ. 5 ಕಿಲೋಮೀಟರ್ ಹಿಂದೆ ನರೇಂದ್ರ ಮೋದಿಜಿಯವರ ಕಾರ್ ಇದೆ ಅಂದ್ರೆ ಅದು ಇಷ್ಟೇ ಟೈಮಿಂಗ್ ನಲ್ಲಿ ಈ ಬಾಂಬ್ ಸ್ಪಾಟ್ಗೆ ಬರುತ್ತೆ. ಆಗ ಆ ಬಾಂಬ್ ಸ್ಫೋಟವಾಗಬೇಕು, ನರೇಂದ್ರ ಮೋದಿಜಿಯವರ ಕಾರು ಛಿದ್ರವಾಗಬೇಕು. ಕಾರ್ ಅಷ್ಟೇ ಅಲ್ಲ, ಅವರ ಟಾರ್ಗೆಟ್ ನರೇಂದ್ರ ಮೋದಿಜಿ ಅವರು ಕೂಡ ಪೀಸ್ ಆಗಿ ಬೀಳ್ಬೇಕು. ಈ ಅವನತಿಯಿಂದಲೇ ಇಂತಹ ದುಷ್ಕೃತ್ಯಗಳಿಂದಲೇ ಅವರಿಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ತನಿಖೆ ಚುರುಕುಗೊಂಡಿದೆ. ನರೇಂದ್ರ ಮೋದಿಜಿಯವರ ಮೇಲೆ ನಡೆದ ಈ ಒಂದು ಕುತಂತ್ರಕ್ಕೆ ಕಾರಣ ಯಾರು, ಮತ್ತೆ ಆ ವ್ಯಕ್ತಿಗಳು ಯಾರು, ಇದರ ಹಿಂದೆ ಯಾರ ಕೈವಾಡ ಇದೆ, ಏನೇನ್ ನಡೀತಾ ಇದೆ, ಮೋದಿಜಿ ಅವರಿಗೆ ಹೋಗುವ ಮಾರ್ಗದಲ್ಲಿ ಇಂತಹ ಒಂದು ಭೀಕರವಾದಂತಹ ಸುದ್ದಿ ಪ್ರಸಾರವಾಗ್ತಾ ಇರೋದಕ್ಕೆ ಕಾರಣ ಏನು, ಮತ್ತು ನರೇಂದ್ರ ಮೋದಿಜಿಯವರ ಈ ಒಂದು ಕೆಟ್ಟ ಕಿಡುಕ ಅಂದ್ರೆ ನರೇಂದ್ರ ಮೋದಿಜಿಯವರನ್ನ ಕೊಲ್ಲಲೇಬೇಕು, ನರೇಂದ್ರ ಮೋದಿಜಿಯವರನ್ನ ಹೊಡೆದಾಕಲೇಬೇಕು ಅನ್ನುವಂತಹ ಈ ಟೈಮಿಂಗ್ ಬಾಂಬ್ ಫಿಕ್ಸ್ ಏನ್ ಮಾಡಿದ್ದಾರೆ. ಸೊ ಇದನ್ನ ಯಾವ ರೀತಿ ಮಾಡಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ, ಹಿಂದೆ ಏನೇನು ಕೈವಾಡಗಳಿದೆ ಅನ್ನೋದನ್ನ ತನಿಖೆ ಮಾಡ್ತಾ ಇದೆ ಪೊಲೀಸ್ ಇನ್ವೆಸ್ಟಿಗೇಷನ್. ಅದರ ಜೊತೆಗೆ ನೋಡೋಣ, ಮತ್ತಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀರಿ. ನೋಡ್ತಾ ಇರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.